ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಒಂದು ಬೀಟ್ರೋಟಿಂದ ಅರ್ಧ ಹೋಳು ಕಾಯಿಯಿಂದ ನಿಮಗೆ ಬೀಟ್ರೋಟ್ ಹಲ್ವಾ ಮಾಡಿ ತೋರಿಸ್ತೀನಿ, ಬನ್ನಿ ನೋಡಿ. ಈ ಥರ ನಾನು ಬೀಟ್ರೋಟ್ದು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಕಾಯಿ ಸಿಪ್ಪೆ ಎರಡು ತೆಗೆದುಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಾಯಿನ ಹೊಟ್ಟೆ ಪೀಸ್ ಮಾಡಿ ರುಬ್ಕೊಂಬರ್ಬೇಕು. ಬೀಟ್ರೋಟ್ ಅಷ್ಟೇ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ರುಬ್ಕೊಂಬರ್ತೀನಿ, ಬನ್ನಿ ನೋಡಿ. ಇವಾಗ ನಾನು ಬೀಟ್ರೋಟು ಕಟ್ ಮಾಡಿಕೊಂಡು ಕಾಯಿನೂ ತುರ್ಕೊಂಬಂದಿದ್ದೀನಿ. ಇದನ್ನ ನಾವು ನುಣ್ಣಗೆ ಒಂದು ಅರ್ಧ ಟೀ ಪುಡಿ ಲೋಟಲ್ಲೇ ನೀರು ಹಾಕಿಬಿಟ್ಟು ನುಣ್ಣಗೆ ಸ್ವಲ್ಪ ರುಬ್ಕೊಂಬರ್ಬೇಕು. ಒಂದು ಜಾರ್ ತೊಗೊಂಡಿದ್ದೀನಿ, ನಾನಿವಾಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ. ಈ ಥರ ಕಾಯಿನೂ ನಾನು ರುಬ್ಕೊಂಬಂದಿದ್ದೀನಿ, ಬೀಟ್ರೋಟು ರುಬ್ಬಿದ್ದೀನಿ. ಈಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ನೋಡಿ. ಒಂದು ಸ್ಪೂನು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಬಿಟ್ಟು ತುಪ್ಪ ಹಾಕ್ಕೊಂಡು ಕರಗಿಸ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕು. ಕಾಯಿ ರುಬ್ಬಿರೋ ಹಾಲಿದು ಅದನ್ನೇ ಹಾಕ್ಬಿಟ್ಟು ನಾನು ಗೋಧಿ ಹಿಟ್ಟಿಂದು ಒಂದು ಪೇಸ್ಟ್ ಮಾಡ್ತಾಯಿದ್ದೆ ನೋಡಿ. ಈ ಥರ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತೆಳ್ಳಗೆ ತುಪ್ಪ ಹಾಕಿದ್ದೀವಿ ಒಂದು ಸ್ಪೂನು. ಒಂದು ಸ್ವಲ್ಪ ಕಾಯಿ ರುಬ್ಬಿರೋ ನೀರಾದರೂ ಪರವಾಗಿಲ್ಲ, ನಾವು ಒಂದು ಅರ್ಧ ಸ್ಪೂನಷ್ಟು ನೀರಾದರೂ ಪರವಾಗಿಲ್ಲ. ಹಿಂಗೆ ತೆಳ್ಳಗೆ ಮಾಡ್ಕೊಂಬಿಟ್ಟು ನಾವು ಹಿಟ್ಟು ಈ ಥರ ನೋಡಿ. ಈ ಥರ ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ನಾವು ಇವಾಗ ಇದನ್ನು ಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ರುಬ್ಬಿರೋದು ಕಾಯಿ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಹೊತ್ತು ನೋಡಿ, ಅರ್ಧ ಕಪ್ಪು ಬೆಲ್ಲ ಇದಕ್ಕೆ ಹಾಕ್ಬಿಟ್ಟು ನಾವು ಎಲ್ಲನೂ ಮಿಕ್ಸ್ ಮಾಡೋಣ. ಕಾಯಿ, ಬೆಲ್ಲ, ಗೋಧಿ ಹಿಟ್ಟಿನ ಪೇಸ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಸೋಣ ಒಂದು 2 ನಿಮಿಷ ನೋಡಿ. ಯಾವ ಥರ ಕುದೀತಾಯ್ತಂತ ಈ ಥರ ಕುದಿಯುವಾಗ ನಾವು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು ಇದಕ್ಕೆ ನೋಡಿ. ನಾನು 2 ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರು ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾಯ್ತಂತ ಸೂಪರಾಗಿರುತ್ತೆ. ಬೀಟ್ರೋಟ್ ಹಲ್ವಾ ಮಾಡಿ ನೋಡಿ ನೀವು, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಈ ಥರ ಆಗಿದೆ ಇದು. ಇದರಲ್ಲಿ ನಾವು ಅರ್ಧ ತೆಗೆದು ಒಂದು ಪ್ಲೇಟ್ ತೊಗೋಬೇಕು, ಇಲ್ಲಾಂದ್ರೆ ಒಂದು ಗಾಜಿನ ಬೌಲ್ ಇದ್ದರೂ ತೊಗೊಳ್ಳಿ, ಇಲ್ಲ ತಟ್ಟೆ ಇದ್ದರೂ ತೊಗೊಳ್ಳಿ. ನೀವು ಜಾಸ್ತಿ ಮಾಡೋಂಗಿದ್ರೆ ದೊಡ್ಡದಾಗೆ ಮಾಡ್ಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಅರ್ಧ ಹೋಳು ಕಾಯಿಯಿಂದ ಮಾಡ್ತಾಯಿರೋದು. ನಾನಿವಾಗ ಇದನ್ನು ಅರ್ಧ ಪ್ಲೇಟಿಗೆ ಹಾಕ್ತೀನಿ, ಇನ್ನು ಅರ್ಧ ನಾನು ಬೀಟ್ರೋಟ್ ಹಾಕಿ ತೋರಿಸ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾವು ಇದನ್ನು ಅರ್ಧ ಹಾಕ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ನಾವು ತಿರುಗಿಬಿಟ್ಟು ಇದೊಂದು ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಇವಾಗ ನಾನು ಇದನ್ನು ಅರ್ಧ ತೊಗೋತಾಯಿದ್ದೀನಿ ನೋಡಿ. ಈ ಥರ ಪ್ಲೇಟ್ಗೆ ಒಂದಿಷ್ಟು ತುಪ್ಪ ಸವರ್ಕೊಂಡ್ಬಿಟ್ಟು ನಾನು ಇದು ಅರ್ಧ ಭಾಗ ಮಾಡಿಕೊಂಡು ಅರ್ಧ ಈ ಪ್ಲೇಟ್ಗೆ ನಾನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಅರ್ಧ ತೆಗೆದಿದ್ದೀನಿ. ಇವಾಗ ಅರ್ಧಕ್ಕೆ ನಾನು ಬೀಟ್ರೋಟ್ ರುಬ್ಬಿರೋದು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಬೀಟ್ರೋಟ್ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ. ಈ ಥರ ನಾನು ಬೀಟ್ರೋಟು ರುಬ್ಬಿರೋದು ಹಾಕಿದ್ದೀನಿ. ಸೋಸಿಬಿಟ್ಟು ಹಾಕಿ ಈ ಥರ ನಾವು ಇದನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಇದ್ರಾಗೆ ಇನ್ನೊಂದು ಅರ್ಧ ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಹಾಕಿಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೀಟ್ರೋಟದ್ದು ಹಸಿ ವಾಸನೆ ಹೋಗುತ್ತೆ. ಇದೊಂದು ನೀವು ಬೀಟ್ರೋಟ್ ಹಲ್ವಾ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಕಾಯಿ ಬೀಟ್ರೋಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡ್ಕೋಬೋದು ನೋಡಿ ಯಾವ ಥರ ಪೇಸ್ಟ್ ಥರ ಆಗಿದೆ ಅಂತ. ಈ ಥರ ಮಾಡ್ಕೊಂಡು ನೀವು ನೋಡಿ, ಸಖತ್ತಾಗಿರುತ್ತೆ. ಇದನ್ನು ಬೀಟ್ರೋಟ್ ಹಲ್ವಾ ಥರನೇ ಕಾಣಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ಮಕ್ಕಳಿಗೆ ಈ ಥರ ಬೀಟ್ರೋಟ್ ಮಾಡಿಕೊಟ್ರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ ಥರ ತಿನ್ನಲ್ಲ, ಈ ಥರ ಹಲ್ವಾ ಮಾಡಿ ಸ್ವೀಟ್ ಕೊಟ್ಟರೆ ಅವರೇ ತಿಂತಾರೆ. ಇವಾಗ ಇದು ರೆಡಿಯಾಗಿದೆ. ನಾನು ಇನ್ನೊಂದು ಲೇಯರು ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಈ ತಟ್ಟೆಗೆ ಹಾಕಿದ್ದೆ ನಾನು ಪ್ಲೇಟ್ಗೆ. ಈಗ ಇನ್ನೊಂದು ತೊಗೊಂಬಂದು ಇದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ
ನೋಡಿ ಈ ಥರ ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಎರಡು ಈ ಥರ ಮಾಡಿ ನಾವು ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನು ಆರಿದ ನಂತರ ನಾನು ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಗೋಡಂಬಿ ಇದ್ದರೆ ಈ ಥರ ನೀವು ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಗೋಡಂಬಿ ನೋಡಿಬಿಟ್ಟು ಖುಷಿಯಾಗಿ ತಿಂತವ್ರೆ. ನಾನಿವಾಗ ಗೋಡಂಬಿ ಇರೋದಕ್ಕೆ ನಮ್ಮ ಮೊಮ್ಮಕ್ಕಳಿಗೆ ತುಂಬ ಇಷ್ಟ ಇದು, ಅದಕ್ಕೆ ನಾನು ಅವ್ರಿಗೆ ಹಾಕಿ ಕೊಡ್ತೀನಿ. ನೀವು ಹಬ್ಬಕ್ಕೆಲ್ಲ ಈ ಥರ ಸ್ವೀಟ್ ಮಾಡ್ಕೋಬೋದು ಮಕ್ಕಳು ಮನೇಲಿದ್ದಾಗೆ. ಇದು ರೆಡಿಯಾಗಿದೆ. ಒಂದು 10 ನಿಮಿಷ ಬಿಟ್ಟು ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಗಲಿ. ನೋಡಿ ಹಲ್ವಾ ರೆಡಿಯಾಗಿದೆ. ಇದು ಒಂದು ಸ್ವಲ್ಪ ಬಟ್ಲಲ್ಲಿ ಹಾಕಿದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಪಾಕ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಪಾಕ ಮಾಡಿ ಗಟ್ಟಿ ಮಾಡಿಲ್ಲ, ನಾನು ಮೀಡಿಯಮಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ನಾವು ಮಕ್ಕಳಿಗೆ ಪ್ಲೇಟ್ಗೆ ಹಾಕಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡು ಮಕ್ಕಳಿಗೆ ಈ ಥರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ 2 ಥರ ಲೇಯರ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ನೋಡಿ ನೀವೇ ಸೂಪರಾಗಿದೆ ಇದು. ಈ ಥರ ನೀವು ಹಲ್ವಾ ಮಾಡ್ಬೋದು. ನೋಡಿ ಈ ಥರ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಮಾಡಿ ತೋರಿಸಿದ್ರೆ ನೋಡಿ 2 ಥರ ಇದೆ ಅಲ್ಲ ಕಲರ್ ಅಂದ್ಕೊಂಡು ಸೂಪರಾಗಿ ತಿಂತಾರೆ. ಬೀಟ್ರೋಟ್ ಹಲ್ವಾ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.